ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂಗ್ಲಿಷ್ ಭಾಷೆಯನ್ನು ಕಲಿಯಬೇಕಾದ್ರೆ ಅಥವಾ ಯಾವುದೇ ಭಾಷೆ ಕಲಿಬೇಕಾದ್ರೆ ಬರೀ ಓದೋದು, ಬರೆಯೋದು ಅಥವಾ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡೋದು ಅಥವಾ ಗೂಗಲ್ ನಲ್ಲಿ ನೋಡೋದು ಮೂಲಕ ಮಾತ್ರ ಖಂಡಿತ ಸಾಧ್ಯ ಇಲ್ಲ. ಅದನ್ನ ನಾವು ಇನ್ನೊಬ್ಬರ ಹತ್ರ ಮಾತಾಡಿ ಓರಲ್ ಆಗಿ ಮೌಖಿಕವಾಗಿ ಮಾತಾಡಿ ಅಭ್ಯಾಸ ಮಾಡ್ಕೊಂಡ್ರೆ ಕಲಿಯೋಕೆ ಸುಲಭ. ಹಾಗಾದ್ರೆ ಸ್ನೇಹಿತರೆ, ನನ್ನೊಂದಿಗೆ ನೇರವಾಗಿ ನಿಮಗೆ ಮಾತನಾಡಿ ನಿಮ್ಮ ಇಂಗ್ಲಿಷ್ ಅನ್ನು ಇಂಪ್ರೂವ್ ಮಾಡ್ಕೊಬೇಕು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಖಂಡಿತ ಅದರ ವ್ಯವಸ್ಥೆ ಮಾಡೋಣ. ಇನ್ನು ಇವತ್ತಿನ ವಿಡಿಯೋಗೆ ಹೋಗೋಣ ಬನ್ನಿ. ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂದ್ರೆ ಟೆನ್ಸಸ್ ಬಗ್ಗೆ ಗೊತ್ತಿರೋರು ಪರವಾಗಿಲ್ಲ, ಆದ್ರೆ ಟೆನ್ಸಸ್ ಬಗ್ಗೆ ಗೊತ್ತಿಲ್ಲದವರು ದಯವಿಟ್ಟು ಗಾಬರಿ ಆಗಬೇಡಿ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋದೇನೆ, ಕನ್ನಡದಲ್ಲಿ ಸರಾಗವಾಗಿ ನಾವು ಮಾತನಾಡೋ ವಿಷಯನೇ. ಸೊ ಟೆನ್ಷನ್ ಮಾಡ್ಕೋಬೇಡಿ. ನಾನು ಆದಷ್ಟು ಸಿಂಪಲ್ ಆಗಿ ಈ ಟೆನ್ಸಸ್ ಅನ್ನೋದನ್ನ ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಮುಗಿಯೋದ್ರೊಳಗೆ ನೀವು ಟೆನ್ಸಸ್ ಅನ್ನೋದು ಎಷ್ಟು ಸಿಂಪಲ್ ಅಪ್ಪ, ಇಷ್ಟೇನಾ, ಇದನ್ನ ನಾವೆಲ್ಲ ಅಷ್ಟೊಂದು ಕಷ್ಟ ಅಂತ ಅನ್ಕೊಂಡಿದ್ವಲ್ಲ ಅಂತ ಖಂಡಿತ ಹೇಳ್ತೀರಾ. ಸ್ನೇಹಿತರೆ, ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರಕುತ್ತದೆ. ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಟೆನ್ಸಸ್ ಏನು? ಟೆನ್ಸಸ್ ಅಂದ್ರೆ ಏನಿಲ್ಲ, ನಾವು ಯಾವ ಕಾಲದಲ್ಲಿ ನಾವು ಸಂಭಾಷಣೆ ನಡೆಸ್ತಾ ಇದ್ದೀವಿ, ಯಾವ ಕಾಲದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅದೇ ಟೆನ್ಸಸ್ ಅಂದ ತಕ್ಷಣ ತುಂಬ ಜನ ಟೆನ್ಷನ್ ಆಗಿಬಿಡ್ತಾರೆ. ಅದು ಸರಿಯಾಗಿ ಅರ್ಥ ಆಗಲ್ಲ, ತುಂಬಾ ಕಷ್ಟ ಇದೆ ಅಂತ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಅದನ್ನು ಯಾವ ಥರ ಅರ್ಥ ಮಾಡ್ಕೋಬಹುದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಈ ವಿಡಿಯೋ ಮೂಲಕ. ನೋಡಿ, ನಾನು ಹೋಗುವೆ, ನಾನು ಹೋದೆ, ನಾನು ಹೋಗ್ತೀನಿ. ಇವು ಮೂರು ಬೇರೆ ಬೇರೆ ಥರ ಕಾಲದಲ್ಲಿ ಬೇರೆ ಬೇರೆ ಟೈಮಲ್ಲಿರುವಂತಹ ಸೆಂಟೆನ್ಸ್ಗಳು. ನಾನು ಹೋಗುವೆ ಅಂದರೆ ನಾನು ಹೋಗ್ತೇನೆ. ನಾನು ಹೋದೆ ಅಂದರೆ ನಾನು ಆಗಲೇ ಹೋಗಾಗಿದೆ. ನಾನು ಹೋಗ್ತೀನಿ ಅಂದರೆ ಫ್ಯೂಚರ್ ನಾನು ಹೋಗ್ತೀನಿ ಅಂತ. ನಾನು ಹೋಗುವೆ ಅಂದರೆ ಐ ಗೋ. ನಾನು ಹೋದೆ ಅಂದರೆ ಐ ವೆಂಟ್. ನಾನು ಹೋಗ್ತೀನಿ ಅಂದರೆ ಐ ವಿಲ್ ಗೋ. ಓಕೆ, ಇಲ್ಲಿ ಹೋಗುವೆ, ಹೋದೆ, ಹೋಗ್ತೀನಿ ಇಂಗ್ಲೀಷಲ್ಲಿ ಗೋ, ವೆಂಟ್, ವಿಲ್ ಗೋ. ಅದು ಹೇಗೆ ಚೇಂಜ್ ಆಗಿದೆ ಅಂದರೆ ನೋಡಿ, ನಾನು ಹೋಗುವೆ ಅನ್ನೋದು ವರ್ತಮಾನ ಕಾಲ, ಅಂದರೆ ಪ್ರೆಸೆಂಟ್, ಈಗ ಅಟ್ ಪ್ರೆಸೆಂಟ್ ಮಾತಾಡುವಂಥದ್ದು. ಐ ಗೋ. ನಾನು ಹೋದೆ ಅನ್ನೋದು ಭೂತಕಾಲ, ಅಂದರೆ ಆಗ ಹೋಗಿರೋದು, ಅದಕ್ಕೆ ಐ ವೆಂಟ್. ಇಲ್ಲಿ ಹೋಗುವುದು ಅನ್ನೋದು ವೆಂಟ್ ಆಗಿದೆ, ಗೋ ಅನ್ನೋದು ವೆಂಟ್ ಆಗಿದೆ. ನಾನು ಹೋಗ್ತೀನಿ, ಭವಿಷ್ಯದಲ್ಲಿ ನಾನು ಹೋಗ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ, ಇಲ್ಲ ನಾಳೆ ಹೋಗ್ತೀನಿ ಅನ್ನೋದನ್ನು ಐ ವಿಲ್ ಗೋ. ಇಲ್ಲಿ ಗೋ ಅನ್ನೋ ಪದ, ಹೋಗುವುದು ಅನ್ನೋ ಪದ ಕ್ರಿಯಾಪದ ವೆಂಟ್ ಆಗಿದೆ, ವಿಲ್ ಗೋ ಆಗಿದೆ. ಕನ್ನಡದಲ್ಲಿ ಹಾಗೇನೆ ನೋಡಿ, ಹೋಗುವೆ ಅನ್ನೋದು ಹೋದೆ, ಹೋಗ್ತೀನಿ ಆಗಿದೆ. ಇದು ಯಾಕೆ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ, ಕ್ರಿಯಾಪದಗಳ ಕಾಲ ಚೇಂಜ್ ಆದಾಗ ಅದರ ರೂಪ ಚೇಂಜ್ ಆಗುತ್ತೆ ಅಲ್ವಾ ಸಾಧಾರಣವಾಗಿ. ಈಗ ನಾವು ಇದರಲ್ಲಿ ಚೇಂಜಸ್ ಆಗಿರುವಂಥದ್ದು ಏನು ನೋಡಿ, ವೆಂಟ್, ವಿಲ್ ಗೋ. ಗೋ ಇರೋದು ವೆಂಟ್ ಆಗಿದೆ, ಗೋ ಇರೋದು ವಿಲ್ ಗೋ ಆಗಿದೆ. ಕಾಲಕ್ಕೆ ತಕ್ಕಂತೆ ಅದು ಚೇಂಜ್ ಆಗಿದೆ. ಹಾಗೇನೆ ಕನ್ನಡದಲ್ಲಿ ನೋಡಿ, ಹೋಗುವೆ ಅನ್ನೋದು ಹೋದೆ ಆಗಿದೆ, ಆಮೇಲೆ ಹೋಗುವೆ ಅನ್ನೋದು ಹೋಗ್ತೀನಿ ಆಗಿದೆ. ಆ ಚೇಂಜಸ್ ನಿಮಗೆ ಇಂಗ್ಲೀಷ್ನಲ್ಲಿ ವೆಂಟ್ ಆ್ಯಂಡ್ ವಿಲ್ ಗೋ. ಓಕೆ, ಗೋ ಇರೋದು ವೆಂಟ್ ಆಗಿದೆ ಆ್ಯಂಡ್ ಗೋ ಇರೋದು ವಿಲ್ ಗೋ ಆಗಿದೆ. ಇದೇ ಚೇಂಜಸ್, ಮೈನ್ ಚೇಂಜಸ್ ಅಂದರೆ ಇದೇನೆ. ಕ್ರಿಯಾಪದಗಳು, ಆ್ಯಕ್ಷನ್ ಕ್ರಿಯಾಪದ ಅಂದರೆ ವರ್ಬ್ ಅಂತಾರೆ. ಆ್ಯಕ್ಷನ್ ಇದೆಯಲ್ಲ, ಮೂವ್ಮೆಂಟ್. ಏನು ಮೂವ್ಮೆಂಟ್? ಹೋಗೋದು, ಕೂರೋದು, ನಿಂತ್ಕೊಳ್ಳೋದು, ಈ ಥರದ್ದೆಲ್ಲ ಮೂವ್ಮೆಂಟ್ಸಿಗೆ ಆ್ಯಕ್ಷನ್, ಇದನ್ನು ವರ್ಬ್ಸ್ ಅಂತ ಹೇಳ್ತೀವಲ್ಲ. ಸೊ ಅದು ಚೇಂಜಸ್ ಆದಾಗ, ಕಾಲ ಚೇಂಜ್ ಆದಾಗ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಗೋ ಇರೋದು ವೆಂಟ್ ಹೇಗಾಯಿತು ಹಾಗೆ ಗೋ. ಈಗ ನಾನು ಹೋಗುವೆ, ಬೇರೆ ಸೆಂಟೆನ್ಸಸ್ ತಗೊಂಡ್ರೆ ನಾನು ಹೋಗುವೆ ಅನ್ನೋದು ಐ ಗೋ. ಓಕೆ, ನಾನು ಹೋಗ್ತಾ ಇದ್ದೀನಿ. ಹೋಗುವುದು ಅನ್ನೋ ಪದಕ್ಕೆ ಎಷ್ಟೊಂದು ರೂಪಗಳಿದ್ದಾವೆ ನೋಡಿ. ನಾನು ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್. ಓಕೆ, ಹೋಗುವೆ ಅನ್ನೋದು ಹೋಗ್ತಾ ಇದ್ದೀನಿ ಆಯಿತು, ಇಲ್ಲಿ ಇಂಗ್ಲೀಷಲ್ಲೂ ಚೇಂಜ್ ಬಂತು. ನಾನು ಹೋಗಿದ್ದೀನಿ, ಐ ಹ್ಯಾವ್ ಗಾನ್. ನಾನು ಹೋಗ್ತಾನೆ ಇದ್ದೀನಿ, ಐ ಹ್ಯಾವ್ ಬೀನ್ ಗೋಯಿಂಗ್. ನಾನು ಹೋಗುವೆ, ಇಲ್ಲಿ ನೋಡಿ, ನಾನು ಹೋಗುವೆ, ನಾನು ಹೋಗ್ತಾ ಇದ್ದೀನಿ, ನಾನು ಹೋಗಿದ್ದೀನಿ, ನಾನು ಹೋಗ್ತಾನೆ ಇದ್ದೀನಿ. ಓಕೆ, ಇದನ್ನ ಐ ಗೋ, ಐ ಆಮ್ ಗೋಯಿಂಗ್, ಐ ಹ್ಯಾವ್ ಗಾನ್, ಐ ಹ್ಯಾವ್ ಬೀನ್ ಗೋಯಿಂಗ್. ಓಕೆನಾ? ಇದರಲ್ಲಿ ಚೇಂಜಸ್ ನೋಡಿ ಹೇಗಿದೆ ಅಂತ ಹೇಳಿದ್ರೆ,
ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಆಮ್ ಮತ್ತು ಇಂಗ್ ಸೇರಿಕೊಂಡಿದೆ. ಗೋ ಅನ್ನೋ ಪದಕ್ಕೆ ಆಮ್ ಮತ್ತು ಇಂಗ್ ಸೇರಿಕೊಂಡಾಗ ಅದು ಹೋಗ್ತಾ ಇದ್ದೀನಿ ಅಟ್ ಪ್ರೆಸೆಂಟ್, ಈಗ ಈಗ ಈಗಿನ ಕಾಲದಲ್ಲಿ ಅಂದರೆ ಈಗಿನ ಪ್ರೆಸೆಂಟಲ್ಲಿ ನಾನು ಹೋಗ್ತಾ ಇದ್ದೀನಿ. ಓಕೆ, ನಾನು ಹೋಗಿದ್ದೀನಿ. ಐ ಹ್ಯಾವ್ ಗಾನ್ ಅಂದರೆ ನಾನು ಹೋಗಿದ್ದೀನಿ. ಓಕೆ, ನಾನು ಹೋಗಿದ್ದೀನಿ, ನಾನು ಮಾಡಿದ್ದೀನಿ, ನಾನು ಕೇಳಿದ್ದೀನಿ. ಐ ಹ್ಯಾವ್ ಗಾನ್, ಐ ಹ್ಯಾವ್ ಸೀನ್, ಐ ಹ್ಯಾವ್ ಡನ್ ಇಟ್. ಈ ಥರದ್ದು ಪದಗಳು, ಈ ಥರದ್ದು ಸೆಂಟೆನ್ಸ್ಗಳು, ಹೋಗಿದ್ದೀನಿ, ಮಾಡಿದ್ದೀನಿ, ಕೇಳಿದ್ದೀನಿ, ಬರೆದಿದ್ದೀನಿ, ಓದಿದ್ದೀನಿ ಅಂತ ಹೇಳೋದಕ್ಕೆ ಅದು ಏನಂದರೆ ಒಂದು ನಿರ್ದಿಷ್ಟ ಕಾಲಕ್ಕೆ ಅದು ಅಲ್ಲಿಗೆ ಮುಗ್ದೋಯ್ತು. ಐ ಹ್ಯಾವ್ ಗಾನ್, ಐ ಹ್ಯಾವ್ ಸೀನ್, ನೋಡಿದ್ದೀನಿ ಆದರೆ ಈಗಿಲ್ಲ, ಮಾಡಿದ್ದೀನಿ ಆದರೆ ಈಗ ಮಾಡ್ತಾ ಇಲ್ಲ. ಆ ಥರ ಪದ ಸೆಂಟೆನ್ಸ್ಗಳು ಸ್ವಲ್ಪ ಕಷ್ಟನೇ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಬೀನ್. ಓಕೆ, ನಾನು ಹೋಗಿದ್ದೀನಿ ಅನ್ನೋದಕ್ಕೆ ಹ್ಯಾವ್ ಪ್ಲಸ್ NE ಸೇರಿಕೊಂಡಿದೆ. ಆ ಪದ ಕ್ರಿಯಾಪದ ಇದೆಯಲ್ಲ, ಗೋ ಅನ್ನೋದು ಆ್ಯಕ್ಷನ್ ಇದೆಯಲ್ಲ, ಆ್ಯಕ್ಷನ್ದು ರೂಪ ಚೇಂಜ್ ಆಗಿದೆ ಅಲ್ಲಿ. ಐ ಗೋ ಇರೋದು ಐ ಹ್ಯಾವ್ ಗಾನ್ ಆಗಿದೆ. ಐ ಹ್ಯಾವ್ ಗೋ ಅಲ್ಲ, ಐ ಹ್ಯಾವ್ ಗಾನ್. ಅದು ಎಲ್ಲ ಕ್ರಿಯಾಪದಗಳು ಯಾವುದೇ ಕ್ರಿಯಾಪದ ಹಾಕೊಂಡ್ರು ಅದಕ್ಕೆ ಅದರದ್ದೇ ಆದ ರೂಪ ಚೇಂಜ್ ಆಗುತ್ತೆ. ಹೋಗಿದ್ದೀನಿ, ದಿನಿ ಆಗಿದೆಯಲ್ಲ, ಹೋಗುವೆ ಅನ್ನೋದು ಹೋಗಿದ್ದೀನಿ ಆಗಿದೆಯಲ್ಲ, ಹಾಗೇನೆ ಗೋ ಇಲ್ಲಿ ಗಾನ್ ಆಗಿದೆ. ಓಕೆ, ನಾನು ನೆಕ್ಸ್ಟ್ ಏನು, ಹ್ಯಾವ್ ಬೀನ್ ಗೋಯಿಂಗ್. ಐ ಹ್ಯಾವ್ ಬೀನ್ ಗೋಯಿಂಗ್, ಹೋಗ್ತಾನೆ ಇದ್ದೀನಿ. ನಾನು ಹೋಗ್ತಾನೆ ಇದ್ದೀನಿ ಅಂದರೆ ಹೋಗ್ತಾನೆ ಇದ್ದೀನಿ ಅನ್ನೋದು ಸರಿಯಾದ ಪದ ಅಲ್ಲ ಇಲ್ಲಿ ಹ್ಯಾವ್ ಬೀನ್ ಅನ್ನೋದಕ್ಕೆ. ಆದರೆ ಅದನ್ನೇ ಎಕ್ಸಾಂಪಲ್ ಕೊಡಬೇಕಾಗಿರುತ್ತೆ, ಯಾಕೆಂದರೆ ಅದನ್ನು ಮಾತ್ರ ಕೊಡ್ಬೋದು, ಬೇರೆ ಏನು ಕೊಡ್ಲಿಕ್ಕಾಗಲ್ಲ ಅದಕ್ಕೆ. ಅಂದರೆ ಈಗ ಉದಾಹರಣೆಗೆ ನಾನು ಕ್ಷಮಿಸಿ, ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಸಿನ್ಸ್ 2017 ಅಂತ ಹೇಳ್ಬೋದು. ನಾನು 2017ರಿಂದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಹೋಗ್ತಾನೆ ಇದ್ದೀನಿ ಅನ್ನೋದು ಬೇರೆ, ಹೋಗ್ತಾನೆ ಇದ್ದೀನಿ. ಆದರೂ ನಾವು ಆ ಸೆಂಟೆನ್ಸನ್ನೇ ಕನ್ನಡದಲ್ಲಿ ಹೇಳಬೇಕಾದ್ರೆ ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ 2017ರಿಂದ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀವಲ್ಲ, ಅದೇ ಇಲ್ಲಿ ಹ್ಯಾವ್ ಬೀನ್ ಗೋಯಿಂಗ್. ಅಂದರೆ ಈಗಲೂ ಹೋಗ್ತಾ ಇದ್ದೀರಾ, 2017ಕ್ಕೆ ನೀವು ಸ್ಟಾರ್ಟ್ ಮಾಡಿ ಈಗಲೂ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಅಲ್ಲಿಗೆ ಸ್ಟಾಪ್ ಮಾಡಿಲ್ಲ, ಹ್ಯಾವ್ ಬೀನ್ ಗೋಯಿಂಗಿಗೆ ಸ್ಟಾಪ್ ಮಾಡಿಲ್ಲ. ನಾನು ಹೋಗ್ತಾನೆ ಇದ್ದೀನಿ, ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದು ಹೇಳೋದನ್ನ ಐ ಹ್ಯಾವ್ ಬೀನ್ ಗೋಯಿಂಗ್. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಈಗ ನೋಡಿ, ಹ್ಯಾವ್ ಬೀನ್ ಗೋಯಿಂಗ್ ಆ್ಯಂಡ್ ಹ್ಯಾವ್ ಗಾನ್ ಆ್ಯಂಡ್ ಐ ಆಮ್ ಗೋಯಿಂಗ್, ಐ ಗೋ, ಇದೆಲ್ಲ ಅರ್ಥ ಆಯ್ತಲ್ಲ? ಈಗ ಇದರಲ್ಲಿ ಚೇಂಜಸ್ ಏನೇನಾಗಿದೆ ನೋಡೋಣ. ಆಮ್ ಗೋಯಿಂಗ್, ಆಮ್ ಪ್ಲಸ್ ಇಂಗ್, ಹ್ಯಾವ್ ಪ್ಲಸ್ NE, ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಇಂಗ್. ಓಕೆ ನೋಡಿ, ಕ್ಲೀನಾಗಿ ಅದನ್ನು ಬಾಕ್ಸಲ್ಲಿ ಹಾಕಿದ್ದೀನಿ, ಬ್ಲೂ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ. ಆಮ್ ಪ್ಲಸ್ ಇಂಗ್, ಹ್ಯಾವ್ ಪ್ಲಸ್ NE, ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಇಂಗ್. ಓಕೆ, ರೆಡ್ ಮಾರ್ಕಲ್ಲಿದೆ, ಅದೇ ಚೇಂಜಸ್ ಆಗಿರೋದು. ಇಲ್ಲಿ ಹೋಗ್ತಾ ಇದ್ದೀನಿ, ಹೋಗಿದ್ದೀನಿ, ಹೋಗ್ತಾನೆ ಇದ್ದೀನಿ ಅಲ್ವಾ? ಚೆನ್ನಾಗಿ ನೋಡ್ಕೊಳ್ಳಿ, ಸರಿಯಾಗಿ ಗಮನಿಸಬೇಕು, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಅದ್ರ ಸಿಂಪಲ್, ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಈ ವಾಕ್ಯ ರಚಿಸಲು ಪ್ರಯತ್ನ ಪಡಿ. ಗೋ ಪದ ಬಳಸಿ ಅಂದರೆ ಐ ಆದಮೇಲೆ ಇದ್ರ ಮುಂದೆ ನಾನು ಹೇಳಿದ್ನಲ್ಲ, ಇದ್ರ ಮುಂಚೆ ಸ್ವಲ್ಪ ಹೇಳಿದ್ನಲ್ಲ, ಅದೇ ಅಷ್ಟೇ. ಈಗ 4 ಲೈನ್ಗಳನ್ನ ನೀವು ಬೇಕಾದ್ರೆ ರಿವೈಂಡ್ ಮಾಡ್ಕೊಂಡು ನೋಡಿ, ಆಮೇಲೆ ಬೇಕಾದ್ರೆ ಇದನ್ನು ಬಿಟ್ಟ ಸ್ಥಳನ ತುಂಬೋದು. ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಆಮ್ ಪ್ಲಸ್ ಇಂಗ್, ಹೋಗಿದ್ದೀನಿ ಅನ್ನೋದಕ್ಕೆ ಹ್ಯಾವ್ ಪ್ಲಸ್ NE, ಹೋಗ್ತಾನೆ ಇದ್ದೀನಿ ಅನ್ನೋದಕ್ಕೆ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಇಂಗ್. ಅದನ್ನು ಬಳಸಿ ವಾಕ್ಯ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಫಾಲೋ ಮಾಡ್ಲಿಕ್ಕೆ ಬೇಕಾದರೆ ಸೈಡಲ್ಲಿ ರೈಟ್ ಸೈಡಲ್ಲಿ ನೀವು ನೋಡಿದ್ರೆ ಸ್ವಲ್ಪ ಬ್ಲರ್ ಆಗಿ ಕಾಣ್ತಾ ಇದೆ, ಅದನ್ನೇ ಅಲ್ಲಿ ಫಿಲ್ಅಪ್ ಮಾಡಿ ಅಷ್ಟೇ. ಓಕೆ, ಐ ಗೋ, ಐ ಆಮ್ ಗೋಯಿಂಗ್, ಐ ಹ್ಯಾವ್ ಗಾನ್, ಐ ಹ್ಯಾವ್ ಬೀನ್ ಗೋಯಿಂಗ್. ಓಕೆ ಸ್ನೇಹಿತರೆ, ಮುಂದೆ ಹೋಗೋಣ. ಈಗ ನಾನು ಹೋಗುವೆ ಮಾತ್ರ ತಗೊಂಡು ನಾನು ಹೋಗುವೆ, ಈಗ ನಾನು ಮಾತ್ರ ಹೋಗ್ತಾ ಇರೋದು, ನೀನು ಹೋಗುವೆ, ನೀವು ಹೋಗ್ತೀರಾ, ಅದನ್ನು ಹೇಳ್ತಾ ಇಲ್ವಲ್ಲ. ಸೊ ಇದೆಲ್ಲ ಹೇಗೆ ನಾವು ಇಂಗ್ಲೀಷಲ್ಲಿ ಹೇಳ್ಬೋದು? ಇಲ್ಲಿ ಚೇಂಜಸ್ ಯಾವ ಥರ ಆಗುತ್ತೆ? ನಾನು ಹೋಗುವೆ, ಅದೇ ನಾನು ಹೋಗುತ್ತೇನೆ, ಐ ಗೋ. ನೀನು ಹೋಗುತ್ತೀಯಾ, ತೇನೆ ತೀಯ ಆಯಿತು, ಯು ಗೋ. ನೀವು ಹೋಗುತ್ತೀರಿ, ಯು ಗೋ. ನೋಡಿ, ಇಲ್ಲಿ ನೀವು ಹೋಗುತ್ತೀರಿ ಅನ್ನೋದಕ್ಕೂ ನೀನು ಹೋಗುತ್ತೀಯಾ ಅನ್ನೋದಕ್ಕೂ ನಾನು ಹೋಗುತ್ತೇನೆ ಅನ್ನೋದಕ್ಕೂ ಮೂರಕ್ಕೂ ಒಂದೇ ಪದ ಗೋ. ಆದರೆ ಕನ್ನಡದಲ್ಲಿ ನೋಡಿ, ತೇನೆ ತೀಯ ತೀರಿ 3 ಇದೆ. ಕಷ್ಟ ಅಲ್ವಾ? ಕನ್ನಡದಲ್ಲೇ ಕಷ್ಟ ಅನಿಸ್ತಾ ಇಲ್ವಾ? ಇಂಗ್ಲೀಷಲ್ಲಿ ಸುಲಭ ಇದೆ. ಐ ಗೋ, ಯು ಗೋ,
ಯು ಗೋ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನೀನುಗೂ ನೀವುಗೂ ಎರಡಕ್ಕೂ ಯು ಅಂತಾನೆ ಗೊತ್ತಲ್ವ. ನೀವು ತುಂಬ ಜನ ಅಂತ ಹೇಳೋದಕ್ಕೂ ಯು ಆಲ್, ನೀವು ಅಂತ ಹೇಳೋದಕ್ಕೂ ಬಹುವಚನಕ್ಕೂ ಯು, ಏಕವಚನಕ್ಕೂ ಯು. ತುಂಬಾ ಸಿಂಪಲ್ ಆಗಿದೆ ನೋಡಿ. ಈಗ ಅವನು ಹೋಗುತ್ತಾನೆ ಅನ್ನೋದಕ್ಕೆ ಹಿ ಗೌಸ್, ಇಲ್ಲಿ ಚೇಂಜ್ ಆಗುತ್ತೆ ನೋಡಿ. ಅವನು ಹೋಗುತ್ತಾನೆ, ಹಿ ಗೌಸ್, ಇ ಎಸ್ ಸೇರ್ಕೊಳ್ಳುತ್ತೆ. ಅಲ್ಲಿ ತೇನೆ ತೀಯ ತೀರಿಗೆ ಯು ಗೋ ಯು ಗೋ ಯು ಗೋ. ಅವನು ಹೋಗುತ್ತಾನೆ ಅನ್ನೋದಕ್ಕೆ ಹಿ ಗೌಸ್, ಅವಳು ಹೋಗುತ್ತಾಳೆ ಅನ್ನೋದಕ್ಕೆ ಶಿ ಗೌಸ್ ನೋಡಿ. ಅದು ಹೋಗುತ್ತದೆ ಅನ್ನೋದಕ್ಕೆ ಶಿ ಇಟ್ ಗೌಸ್. ಇಲ್ಲಿ ಹಿ ಶಿ ಇಟ್ ಇದೆಯಲ್ಲ, ಹಿ ಶಿ ಇಟ್ ಬಂದಾಗ ಗೌಸ್, ಇ ಎಸ್ ಇರುತ್ತೆ. ಓಕೆ, ಅವನು ಹೋಗುತ್ತಾನೆ, ಅವಳು ಹೋಗುತ್ತಾಳೆ, ಅದು ಹೋಗುತ್ತದೆ. ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್. ಅವರು ಹೋಗುತ್ತಾರೆ, ದೇ ಗೋ, ವಿ ಗೋ, ದೇ ಗೋ, ವಿ ಗೋ, ದೇ ಗೋ, ವಿ ಗೋ, ಐ ಗೋ, ಯು ಗೋ, ಯು ಗೋ, ದೇ ಗೋ, ವಿ ಗೋ, ಎಲ್ಲ ಗೋ ಗೋನೆ. ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್, ಎಲ್ಲ ಗೋಸ್. ಓಕೆ, ಇಲ್ಲಿ ಗಮನಿಸೋದು ಏನಂದ್ರೆ ನೋಡಿ, ಇಲ್ಲಿ ಗಮನಿಸಿ, ಈ ರೆಡ್ ಬಾಕ್ಸ್ ಅಲ್ಲಿ ಏನಿದೆ ಅಲ್ಲಿ ಮಾತ್ರ ಚೇಂಜಸ್ ಆಗಿದೆ, ಇ ಎಸ್. ಬ್ಲೂ ಬಾಕ್ಸ್ ಅಲ್ಲಿ ಏನಿದೆ ಆ ಪದ ಏನು ಗೋ ಅನ್ನೋದು ಎಲ್ಲೂ ಚೇಂಜ್ ಆಗಿಲ್ಲ. 1 2 3 4 5 6 ಅಲ್ಲ 5. ತೇನೆ ತೀಯ ತೀರಿ ತಾರೆ ತೇವೆ, 5 ಲೈನಲ್ಲಿ ಅದರದ್ದು ಏನಪ್ಪ ಗೋ ಅನ್ನೋ ಕ್ರಿಯಾಪದದ್ದು ರೂಪ ಚೇಂಜ್ ಆಗಿಲ್ಲ ಅಲ್ವಾ. ನೋಡಿ, ಇದು ಸಪ್ರೇಟ್ ಆಗಿದೆ, ಗೋಸ್ ಅಲ್ವಾ. ಸೊ ಹಿ ಶಿ ಇಟ್ ಬಂದಾಗ ಎಲ್ಲ ಕಡೆ ಇ ಎಸ್ ಬಳಸಬೇಕು. ಹಿ ಗೋಸ್, ಹಿ ಈಟ್ಸ್, ಹಿ ಕಮ್ಸ್, ಹಿ ಗಿವ್ಸ್, ಹಿ ಟೇಕ್ಸ್, ಹಿ ರೈಟ್ಸ್, ಹಿ ರೀಡ್ಸ್. ಶಿ ಗೋಸ್, ಶಿ ರೈಟ್ಸ್, ಶಿ ರೀಡ್ಸ್, ಶಿ ಕಮ್ಸ್, ಶಿ ಗೋಸ್. ಇಟ್ ಗೋಸ್, ಇಟ್ ರೈಟ್ಸ್, ಇಟ್ ಈಟ್ಸ್, ಇಟ್ ರೀಡ್ಸ್, ಇಟ್ ಕಮ್ಸ್. ಅರ್ಥ ಆಯ್ತಲ್ಲ. ಈಗ ನೋಡಿ, ನಾನು, ನೀನು, ನೀವು, ಅವರು, ನಾವು, ಐ, ಯು, ಯು, ದೇ, ವಿಗೆ ಏನು ಬರಬೇಕು? ಗೆಸ್ ಮಾಡಿ, ಗೋ. ಓಕೆ, ಅದೇ ತರ ಹಿ ಶಿ ಇಟ್ ಏನು ಬರಬೇಕು? ಗೆಸ್ ಮಾಡಿ, ಹಿಯರ್ ಕಮ್ಸ್, ಗೋಸ್. ಓಕೆ, ಈಗ ಈ ಬಿಟ್ಟ ಸ್ಥಳ ತುಂಬಿರಿ. ಸಿಂಪಲ್ ಆಗಿ ಸುಮ್ಮನೆ ಒಂದು ಎಕ್ಸಸೈಸ್ ತರ, ಅಲ್ಲಿ ಗೋ ಅಥವಾ ಗೋಸ್ ಬಳಸ್ಬಿಟ್ಟು ಇಲ್ಲೇ ನಿಮ್ಮ ಲೆಫ್ಟ್ ಸೈಡ್ಗೆ ನಿಮ್ಮ ಆನ್ಸರ್ ಸಹ ಇದೆ, ಅದನ್ನು ನೋಡಿಕೊಂಡೇ ಮಾಡಿ. ಐ ಡ್ಯಾಶ್ ಟು ಸ್ಕೂಲ್, ಯು ಡ್ಯಾಶ್ ಟು ಸ್ಕೂಲ್. ಗೋ ಬರಬೇಕಾ ಗೋಸ್ ಬರಬೇಕಾ? ಯು ಡ್ಯಾಶ್ ಟು ಸ್ಕೂಲ್, ಹಿ ಡ್ಯಾಶ್ ಟು ಸ್ಕೂಲ್. ನೋಡಿ, ಗಮನಿಸಿ, ನಿಮ್ಮ ಲೆಫ್ಟ್ ಸೈಡ್ಗೆ ಆನ್ಸರ್ ಇದೆ, ಆದಷ್ಟು ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ. ಐ ಗೋ ಟು ಸ್ಕೂಲ್, ಯು ಗೋ ಟು ಸ್ಕೂಲ್, ಹಿ, ಶಿ, ಇಟ್, ದೇ, ವಿ. ಟ್ರೈ ಮಾಡ್ತಾ ಇದ್ದೀರಲ್ಲ? ಓಕೆ, ಶಾಲ್ ವಿ ಮೂವ್? ಸರಿ, ಹಾಗಾದ್ರೆ ಈಗ ನಾನು ಹೋಗುವೆ ಆಯ್ತು. ಐ ಗೋ, ಯು ಗೋ, ಹಿ ಗೋ, ಶಿ ಗೋ, ಇಟ್ ಗೋಸ್. ಇದನ್ನೆಲ್ಲ ನೋಡಿದ್ವಲ್ಲ. ಈಗ ನಾನು ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಏನ್ ಹೇಳ್ತಾರೆ? ನಾನು ಹೋಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್. ಇದು ನಮಗೆ ಗೊತ್ತಲ್ಲ. ನೀನು ಹೋಗ್ತಾ ಇದೀಯಾ? ಇಲ್ಲೇನು ಚೇಂಜಸ್ ಆಯಿತು? ಐ ಆಮ್ ಗೋಯಿಂಗ್ ಗೊತ್ತು ನಮಗೆ. ನೀನು ಹೋಗ್ತಾ ಇದೀಯಾ? ಯು ಆರ್ ಗೋಯಿಂಗ್, ಯು ಆರ್, ಎ ಆರ್ ಇ, ಎ ಆರ್ ಇ, ಯು ಆರ್ ಗೋಯಿಂಗ್. ಹಾಗೆ ನೀವು ಹೋಗ್ತಾ ಇದ್ದೀರಾ, ಅದೂ ಸೇಮ್, ಯು ಆರ್ ಗೋಯಿಂಗ್. ಏನು ಬದಲಾವಣೆ ಇಲ್ಲ. ನೀನು ಹೋಗ್ತಾ ಇದೀಯಾ, ನೀವು ಹೋಗ್ತಾ ಇದ್ದೀರಾ ಅನ್ನೋದಕ್ಕೂ ಏನೇ ವ್ಯತ್ಯಾಸ ಇಲ್ಲ. ಯು ಆರ್ ಗೋಯಿಂಗ್. ಓಕೆ, ಅವನು ಹೋಗ್ತಾ ಇದ್ದಾನೆ ಅನ್ನೋದಕ್ಕೆ ಹಿ ಈಸ್ ಗೋಯಿಂಗ್. ಅಲ್ಲಿ ಗ್ರೀನಲ್ಲಿ ಗ್ರೀನಲ್ಲಿದೆ ನೋಡಿ, ಈಸ್ ಇದೆಯಲ್ಲ ಗ್ರೀನಲ್ಲಿದೆ, ಆರ್ ರೆಡ್ ಅಲ್ಲಿದೆ. ಸೊ ಹಿ ಈಸ್ ಗೋಯಿಂಗ್. ಅವಳು ಹೋಗ್ತಾ ಇದ್ದಾಳೆ, ಶಿ ಈಸ್ ಗೋಯಿಂಗ್. ಅದು ಹೋಗ್ತಾ ಇದೆ, ಅದೇನಾಗಿದೆ? ಹಿ ಈಸ್ ಗೋಯಿಂಗ್, ಶಿ ಈಸ್ ಗೋಯಿಂಗ್, ಇಟ್ ಈಸ್ ಗೋಯಿಂಗ್. ಇಲ್ಲಿ ನೋಡಿ, ಹಿ, ಶಿ, ಇಟ್ ಬಂದಾಗ ಚೇಂಜಸ್ ಆಗುತ್ತೆ. ಅಲ್ಲಿ ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್ ಬಂತಲ್ಲ. ಇಲ್ಲಿ ಹಿ ಇಸ್, ಶಿ ಇಸ್, ಇಟ್ ಇಸ್. ಸಿಂಗ್ಯುಲರ್, ಒಂದೊಂದು, ಒಬ್ಬೊಬ್ರು. ಒಬ್ಬ ಇದ್ರೆ ಅವನಿಗೆ ಹಿ ಇಸ್, ಶಿ ಇಸ್, ಇಟ್ ಇಸ್.
ದೇ ಆರ್, ದೇ ಅಂದ್ರೆ ತುಂಬಾ ಜನ, ಅವರು ಹೋಗ್ತಾರೆ. ದೇ ಆರ್, ದೇ ಈಸ್ ಗೋಯಿಂಗ್ ಅಲ್ಲ, ಅಥವಾ ಹಿ ಆರ್ ಗೋಯಿಂಗ್ ಅಲ್ಲ. ಓಕೆ, ನಾವು ಹೋಗ್ತಾ ಇದ್ದೀವಿ, ವಿ ಆರ್ ಗೋಯಿಂಗ್. ನೋಡಿ, ಐ ಆಮ್ ಗೋಯಿಂಗ್, ಯು ಆರ್ ಗೋಯಿಂಗ್, ಹಿ ಈಸ್ ಗೋಯಿಂಗ್, ಶಿ ಈಸ್ ಗೋಯಿಂಗ್, ಇಟ್ ಈಸ್ ಗೋಯಿಂಗ್, ದೇ ಆರ್ ಗೋಯಿಂಗ್. ಓಕೆ, ಇಲ್ಲಿ ಚೇಂಜಸ್ ಏನಾಗಿದೆ ಅಂತ ನೋಡಿ. ಹಿ ಶಿ ಇಟ್ ಬಂದಾಗ ಈಸ್, ಹಿ ಶಿ ಇಟ್ ಬಂದಾಗ ಗೋಯಿಂಗ್ ಎದುರುಗಡೆ ಇದ್ರೆ ಈಸ್. ಐ ಯು ದೇ ವಿ ಬಂದಾಗ ಆಮ್, ಐ ಬಂದಾಗ ಆಮ್, ಯು ಬಂದಾಗ ಆ, ದೇ ವಿ ಬಂದ್ರೆ ಆ. ಐ ಆಮ್, ಯು ಆರ್, ವಿ ಆರ್, ದೇ ಆರ್. ನೋಡಿ ಕರೆಕ್ಟಾಗಿ, ಐ ಆಮ್ ಗೋಯಿಂಗ್, ಯು ಆರ್ ಗೋಯಿಂಗ್, ದೇ ಆರ್ ಗೋಯಿಂಗ್, ವಿ ಆರ್ ಗೋಯಿಂಗ್, ಹಿ ಈಸ್ ಗೋಯಿಂಗ್, ಶಿ ಈಸ್ ಗೋಯಿಂಗ್, ಇಟ್ ಈಸ್ ಗೋಯಿಂಗ್. ಕರೆಕ್ಟಾಗಿ ಡಿಫರೆನ್ಸ್ ಏನಿದೆ ಅಂತ ನೋಡ್ಕೊಳ್ಳಿ. ರೆಡ್ ಬಾಕ್ಸ್ ಅಲ್ಲಿ ಇರೋದು ಎಲ್ಲ ಆ ಆ್ಯಂಡ್ ಆಮ್. ಗ್ರೀನ್ ಬಾಕ್ಸ್ ಅಲ್ಲಿ ಏನಿದೆ, ಹಿ ಇಸ್, ಶಿ ಇಸ್, ಹಿ ಶಿ ಇಟ್ ನ ಮಾತ್ರ ಗಮನದಲ್ಲಿ ಇಟ್ಕೊಂಡು ಎಲ್ಲ ಕಡೆ ಅದು ಚೇಂಜ್ ಆಗುತ್ತೆ. ಓಕೆ, ನಾವು ಹೋಗೋಣ. ಈಗ ನಾನು ಅನ್ನೋದಕ್ಕೆ ಆಮ್. ಓಕೆ, ನೀನು, ಯು ದೇ ವಿ ಅನ್ನೋದಕ್ಕೆ ಆ. ಓಕೆ, ಹಿ ಶಿ ಇಟ್ ಏನು, ಇಸ್. ಅರ್ಥ ಆಯ್ತಲ್ಲ? ನೋಡಿ, ಕರೆಕ್ಟಾಗಿ ಬಾಕ್ಸ್ ಮಾಡಿ ಹಾಕಿದ್ದೀನಿ. ನಾನು ಆಮ್, ನೀನು ಯು, ನೀನು ಆ, ನೀವು ಆ, ಅವರು ಆ, ನಾವು ಆ, ಯು ಆ, ವಿ ಆ, ದೇ ಆ, ಹಿ ಈಸ್, ಶಿ ಈಸ್, ಇಟ್ ಈಸ್. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನೀಟಾಗಿ ಎಕ್ಸ್ಪ್ಲನೇಷನ್ ಇದೆ, ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಬೇಡಿ. ಕರೆಕ್ಟಾಗಿ ನೋಡ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ, ಕ್ಲೀನಾಗಿ ಸಿಂಪಲ್ ಆಗಿ ಗೊತ್ತಾಗ್ಬಿಡುತ್ತೆ. ಈಗ ಬಿಟ್ಟ ಸ್ಥಳ ತುಂಬಿರಿ, ಅದೇ ತರ ಒಂದು ಎಕ್ಸರ್ಸೈಸ್ ಸಿಂಪಲ್ ಆಗಿ. ಐ ಡ್ಯಾಶ್ ಗೋಯಿಂಗ್ ಟು ಮಾರ್ಕೆಟ್. ಅಲ್ಲಿ ಆಮ್ ಹಾಕ್ಬೇಕಾ, ಆರ್ ಹಾಕ್ಬೇಕಾ, ಈಸ್ ಹಾಕ್ಬೇಕಾ? ಯು ಡ್ಯಾಶ್ ಗೋಯಿಂಗ್ ಟು ಮಾರ್ಕೆಟ್. ನೋಡಿ, ಆಮ್, ಆರ್, ಈಸ್ ಯಾವ್ದು ಹಾಕ್ಬೇಕು ಅಂತ ನೋಡಿ. ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಸ್ವಲ್ಪ ಟೈಮ್ ತಗೊಳ್ಳಿ, 10 ಸೆಕೆಂಡ್ಸ್. ಉತ್ತರ ನಿಮಗೆ ಲೆಫ್ಟ್ ಸೈಡಲ್ಲೇ ಕಾಣ್ತಾ ಇದೆ, ಇದನ್ನು ತೆಗೆದು ಅಲ್ಲಿ ಹಾಕೋಬೇಕಷ್ಟೇ. ಓಕೆ, ಲೆಟ್ಸ್ ಮೂವ್. ಈಗ ನೋಡಿ ಸ್ನೇಹಿತರೆ, ನಾನು ಹೋಗುವೆ ಆಯ್ತು, ನಾನು ಹೋಗಿದ್ದೀನಿ ಆಯ್ತು, ನಾನು ಹೋಗ್ತಾ ಇದ್ದೀನಿ ಆಯ್ತು. ಈಗ ನಾನು ಹೋಗಿದ್ದೀನಿನ ತಗೊಳ್ಳೋಣ. ಓಕೆ, ನಾನು ಹೋಗುವೆ ಆಯ್ತು, ಐ ಆಮ್ ಗೋಯಿಂಗ್ ಆಯ್ತು, ನಾನು ಹೋಗಿದ್ದೀನಿ, ಐ ಹ್ಯಾವ್ ಗಾನ್. ಹೇಗೆ ಹೇಳಬೇಕು ಅನ್ನೋದು ನೋಡೋಣ. ನಾನು ಹೋಗಿದ್ದೀನಿ, ಐ ಹ್ಯಾವ್ ಗಾನ್. ನೀನು ಹೋಗಿದ್ದೀಯಾ, ಯು ಹ್ಯಾವ್ ಗಾನ್. ನೀವು ಹೋಗಿದ್ದೀರಾ, ಯು ಹ್ಯಾವ್ ಗಾನ್. ಅವನು ಹೋಗಿದ್ದಾನೆ, ಹಿ ಹ್ಯಾಸ್ ಗಾನ್. ಅವಳು ಹೋಗಿದ್ದಾಳೆ, ಶಿ ಹ್ಯಾಸ್ ಗಾನ್. ಅದು ಹೋಗಿದೆ, ಇಟ್ ಹ್ಯಾಸ್ ಗಾನ್. ಅವರು ಹೋಗಿದ್ದಾರೆ, ದೇ ಹ್ಯಾವ್ ಗಾನ್. ನಾವು ಹೋಗಿದ್ದೀವಿ, ವಿ ಹ್ಯಾವ್ ಗಾನ್. ಓಕೆ, ನಾನು ಹೋಗಿದ್ದೀನಿ, ಐ ಹ್ಯಾವ್ ಗಾನ್. ಹೋಗಿದ್ದೀನಿ, ಹ್ಯಾವ್ ಗಾನ್ ಬಂದಿದೆ. ನೀನು ಹೋಗಿದ್ದೀಯಾ, ಯು ಹ್ಯಾವ್ ಗಾನ್. ಹೋಗಿದ್ದೀನಿ, ನೀನು ಹೋಗಿದ್ದೀಯಾ, ಯು ಹ್ಯಾವ್ ಗಾನ್. ನೀವು ಹೋಗಿದ್ದೀರಾ, ದೀರಾ ಬಂದಿದೆ, ಆದರೂ ಅಲ್ಲಿ ಯು ಹ್ಯಾವ್ ಗಾನೇ ಇದೆ. ಅವನು ಹೋಗಿದ್ದಾನೆಗೆ ನೋಡಿ, ಹಿ ಹ್ಯಾಸ್ ಗಾನ್. ಇಲ್ಲಿ ನೋಡಿ ಕೌತುಕ ಏನಂದ್ರೆ, ಹ್ಯಾಸ್, ಶಿ ಹ್ಯಾಸ್, ಹಿ ಹ್ಯಾಸ್, ಇಟ್ ಹ್ಯಾಸ್. ಅಲ್ಲಿ ಹಿ ಈಸ್ ಗೋಯಿಂಗ್, ಶಿ ಈಸ್ ಗೋಯಿಂಗ್, ಇಟ್ ಈಸ್ ಗೋಯಿಂಗ್. ಇಲ್ಲಿ ಹ್ಯಾಸ್. ಇದು ನಿಮಗೆ ಬಂದ್ಬಿಡ್ಬೇಕು, ಬೈ ಹಾರ್ಟೇ ಆಗ್ಬಿಡ್ಬೇಕು. ಹಿ ಹ್ಯಾಸ್, ಆಲ್ವೇಸ್ ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್. ಐ ಬಂದಾಗ ಹ್ಯಾಸ್ ಬರಂಗಿಲ್ಲ, ಯು ಬಂದಾಗ ಹ್ಯಾಸ್ ಬರಂಗಿಲ್ಲ. ಅಲ್ಲಿ ಬರಲ್ಲ, ಅದು ಅಭ್ಯಾಸ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಬೇರೆ ಬಂದ್ಬಿಡುತ್ತೆ, ಸರಿಯಾಗಿರೋದೇ ಬಂದ್ಬಿಡುತ್ತೆ, ಸರಿಯಾದ ಪದನೇ ಬಂದ್ಬಿಡುತ್ತೆ. ಅಂದ್ರೆ ಯು ಹ್ಯಾವ್ ಅಂತಾನೆ ಬಂದ್ಬಿಡುತ್ತೆ. ಶಿ ಹ್ಯಾವ್ ಅಂತ ಬರಲ್ಲ, ಶಿ ಹ್ಯಾಸ್, ಇಟ್ ಹ್ಯಾಸ್. ಓಕೆ, ಈಗ ಗಮನಿಸಿದನ, ಐ ಹ್ಯಾವ್ ಗಾನ್, ಯು ಹ್ಯಾವ್ ಗಾನ್, ಯು ಹ್ಯಾವ್ ಗಾನ್. ರೆಡ್ ಬಾಕ್ಸ್ ಒಳಗೆ ಏನಿದೆ, ಬರೀ ಹ್ಯಾವ್ ಇದೆ ರೆಡ್ ಬಾಕ್ಸ್ ಒಳಗೆ. ದೇ ಹ್ಯಾವ್ ಗಾನ್. ಐ, ಯು, ದೇ, ವಿ. ಇದೇನಿದೆ, ಇಲ್ಲಿ ಏನು ಬರುತ್ತೆ, ಹ್ಯಾವ್. ಇಲ್ಲಿ ಹ್ಯಾಸ್ ಬರಲಿಕ್ಕೆ ಚಾನ್ಸಸ್ ಇಲ್ಲವೇ ಇಲ್ಲ. ದೇ ಹ್ಯಾಸ್ ಗಾನ್ ಅಂತ ಬರಲ್ಲ, ದೇ ಹ್ಯಾವ್ ಗಾನ್.
ಐ ಹ್ಯಾವ್ ಗಾನ್, ಯು ಹ್ಯಾವ್ ಗಾನ್. ಓಕೆ, ಅದೇ ತರ ಹಿ ಹ್ಯಾಸ್, ಇಟ್ ಹ್ಯಾಸ್. ಸರಿಯಾಗಿ ಗಮನಿಸ್ಕೊಳ್ಳಿ. ಶಿ ಹ್ಯಾಸ್ ಗಾನ್, ಇಟ್ ಹ್ಯಾಸ್ ಗಾನ್, ಹಿ ಹ್ಯಾಸ್ ಗಾನ್. ಅರ್ಥ ಆಯ್ತಲ್ಲ? ಈಗ ನೋಡುವ ನೋಡಿ, ಐ ಯು ದೇ ಬಂದ್ರೆ ಏನ್ ಬರುತ್ತೆ? ಹ್ಯಾವ್. ಓಕೆ, ಹಾಗೇನೆ ಹಿ ಶಿ ಇಟ್ ಬಂದ್ರೆ ಏನ್ ಬರುತ್ತೆ? ಹ್ಯಾಸ್. ಗಾನ್, he has gone, she has gone, it has gone. I have gone, you have gone, they have gone. ಓಕೆ, ಇಲ್ಲಿ ಒಂದು ಸಣ್ಣ ಬಿಟ್ಟ ಸ್ಥಳ. ಇದು ಡಿಸಪಿಯರ್ ಆಯ್ತು. ಇಲ್ಲಿ ಏನ್ ಬರಬೇಕು ನೋಡಿ. ಹ್ಯಾವ್ ಬರಬೇಕಾ, ಹ್ಯಾಸ್ ಬರಬೇಕಾ ಅಂತ ನೋಡಿ, ನೀವೇ ಫಿಲ್ ಅಪ್ ಮಾಡ್ಬೇಕು ಅದನ್ನ. ಓಕೆ ಸ್ನೇಹಿತರೆ, ಲೆಟ್ಸ್ ಮೂವ್ ಆನ್. ಈಗ ನೋಡಿ, ನಾನು ಹೋಗ್ತಾನೆ ಇದ್ದೀನಿ, ನೀನು ಹೋಗ್ತಾನೆ ಇದೀಯಾ, ನೀವು ಹೋಗ್ತಾನೆ ಇದ್ದೀರಾ, ಯು ಹ್ಯಾವ್ ಬೀನ್ ಗೋಯಿಂಗ್. ಅವನು ಹೋಗ್ತಾನೆ ಇದ್ದಾನೆ, ಹಿ ಹ್ಯಾಸ್ ಬೀನ್ ಗೋಯಿಂಗ್. ಅವಳು ಹೋಗ್ತಾನೆ ಇದ್ದಾಳೆ, ಶಿ ಹ್ಯಾಸ್ ಬೀನ್ ಗೋಯಿಂಗ್. ಅದು ಹೋಗ್ತಾನೆ ಇದೆ, ಇಟ್ ಹ್ಯಾಸ್ ಬೀನ್ ಗೋಯಿಂಗ್. ಅವರು ಹೋಗ್ತಾನೆ ಇದ್ದಾರೆ, ದೇ ಹ್ಯಾವ್ ಬೀನ್ ಗೋಯಿಂಗ್. ನಾವು ಹೋಗ್ತಾನೆ ಇದ್ದೀವಿ, ವಿ ಹ್ಯಾವ್ ಬೀನ್ ಗೋಯಿಂಗ್. ನಾನು ಹೋಗ್ತಾನೆ ಇದ್ದೀನಿ, ಐ ಹ್ಯಾವ್ ಬೀನ್ ಗೋಯಿಂಗ್. ಈ ಸೆಂಟೆನ್ಸ್ನ ಅರ್ಥ ಏನು? ನಾನು ಹೋಗ್ತಾನೆ ಇದ್ದೀನಿ ಅಂದರೆ, ನಾನು ನಿರ್ದಿಷ್ಟ ಕಾಲದಿಂದ, ಅದೇ ನಾನು ಆವಾಗ ಹೇಳಿದ್ನಲ್ಲ, ನಿರ್ದಿಷ್ಟ ಕಾಲದಲ್ಲಿ ಒಂದು ಕಾಲದಿಂದ ಇನ್ನು ಈಗಲೂ ಸಹ ಅದನ್ನು ಕಂಟಿನ್ಯೂ ಮಾಡ್ತಾ ಇರೋದನ್ನ ನಾವು ಹೇಗೆ ಹೇಳಬೇಕು ಅಂದರೆ, ಐ ಹ್ಯಾವ್ ಬೀನ್ ಗೋಯಿಂಗ್. ಆರ್ ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾನು ಹೇಳಿದ್ನಲ್ಲ, ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಸಿನ್ಸ್ 2017. ಓಕೆ, 3 ವರ್ಷ ಹಿಂದೆ ಹೋಗಿ ಹೇಳೋದು ಬೇಡ, ಸರಿ, ಬೆಳಗ್ಗೆಯಿಂದನೇ ಮಾಡುವಂಥದ್ದು ಏನಾದರೂ ಹೇಳೋಣ. ನಾನು ಬೆಳಗ್ಗೆಯಿಂದನೂ ವೆಯ್ಟ್ ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಮಾರ್ನಿಂಗ್. ನಾನು ಬೆಳಗ್ಗೆಯಿಂದ ನಿನಗೋಸ್ಕರ ಕಾಯ್ತಾನೆ ಇದ್ದೀನಿ. ಸಿಂಪಲ್ ಹಾಗೆ. ಓಕೆ, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಮಾರ್ನಿಂಗ್. ನಾನು ಬೆಳಗ್ಗೆಯಿಂದನೂ ನಿನಗೋಸ್ಕರ ಕಾಯ್ತಾನೆ ಇದ್ದೀನಿ ಬರುತ್ತಲ್ಲ, ಅದಕ್ಕೆ ಹ್ಯಾವ್ ಬೀನ್ ಗೋಯಿಂಗ್. ನಾನು ಹೋಗ್ತಾನೆ ಇದ್ದೀನಿ, ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಕ್ಲಾಸಸ್, ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಸಿನ್ಸ್ 2007. ಈಗಲೂ ಹೋಗ್ತಾ ಇದ್ದೀನಿ, ಅವಾಗಿಂದ ಹೋಗ್ತಾ ಇದ್ದೀನಿ ಅಂತ ಅರ್ಥ. ಅದನ್ನು ಕರೆಕ್ಟಾಗಿ ಎಲ್ಲಿ ಬಳಸ್ಕೊಬೇಕು ಅನ್ನೋದನ್ನು ನೋಡಿ. ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಫಾರ್ ಎಕ್ಸಾಂಪಲ್, ನಾನು ಹೇಳಿದಲ್ಲ, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಮಾರ್ನಿಂಗ್. ಆರ್ ಐ ಹ್ಯಾವ್ ಬೀನ್ ರೈಟಿಂಗ್ ಸಿನ್ಸ್ ಮಾರ್ನಿಂಗ್. ಬೆಳಗ್ಗೆಯಿಂದನೂ ನಾನು ಬರಿತಾನೆ ಇದ್ದೀನಿ. ಆರ್ ಐ ಹ್ಯಾವ್ ಬೀನ್ ರೀಡಿಂಗ್ ಸಿನ್ಸ್ ಮಾರ್ನಿಂಗ್. ಓಕೆ, ಇದು ಎಕ್ಸಾಂಪಲ್ಸ್. ಇದಕ್ಕೆ ಐ ಯು ವಿ ಹಿ ಶಿ ಇಟ್ ಸೇರಿದಾಗ ಯಾವ ಥರ ಬರುತ್ತೆ ನೋಡಿ. ನಾನು ಹೋಗ್ತಾನೆ ಇದ್ದೀನಿ, ಐ ಹ್ಯಾವ್ ಬೀನ್ ಗೋಯಿಂಗ್. ನೀನು ಹೋಗ್ತಾನೆ ಇದೀಯಾ, ಯು ಹ್ಯಾವ್ ಬೀನ್ ಗೋಯಿಂಗ್. ನೀವು ಹೋಗ್ತಾನೆ ಇದ್ದೀರಾ, ಅದನ್ನು ನೀವು ಯು ಹ್ಯಾವ್ ಬೀನ್ ಗೋಯಿಂಗ್. ಅವನು ಹೋಗ್ತಾನೆ ಇದ್ದಾನೆ, ಹಿ ಹ್ಯಾಸ್ ಬೀನ್ ಗೋಯಿಂಗ್. ಅಲ್ಲಿ ಚೇಂಜ್ ಆಗೋದು ನೋಡಿ. ಬೀನ್ ಗೋಯಿಂಗ್ ಏನು ಚೇಂಜ್ ಆಗುತ್ತೆ? ಹಿ ಹ್ಯಾಸ್ ಬೀನ್ ಗೋಯಿಂಗ್, ಶಿ ಹ್ಯಾಸ್ ಬೀನ್ ಗೋಯಿಂಗ್, ಇಟ್ ಹ್ಯಾಸ್ ಬೀನ್ ಗೋಯಿಂಗ್. ಇಲ್ಲಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಹಿ ಶಿ ಇಟ್ ಬಂದಾಗ ಹ್ಯಾಸ್ ಬೀನ್. ಐ ಯು ವಿ ದೇ ಬಂದಾಗ ಹ್ಯಾವ್ ಬೀನ್. ಐ ಹ್ಯಾವ್ ಬೀನ್ ಗೋಯಿಂಗ್, ಯು ಹ್ಯಾವ್ ಬೀನ್ ಗೋಯಿಂಗ್, ದೇ ಹ್ಯಾವ್ ಬೀನ್ ಗೋಯಿಂಗ್, ವಿ ಹ್ಯಾವ್ ಬೀನ್ ಗೋಯಿಂಗ್. ಹಿ ಹ್ಯಾಸ್ ಬೀನ್ ಗೋಯಿಂಗ್, ಶಿ ಹ್ಯಾಸ್ ಬೀನ್ ಗೋಯಿಂಗ್, ಇಟ್ ಹ್ಯಾಸ್ ಬೀನ್ ಗೋಯಿಂಗ್. ನೋಡಿ ಸ್ನೇಹಿತರೆ, ಕ್ಲೀನ್ ಆಗಿ ರೆಡ್ ಬಾಕ್ಸ್ ಅಲ್ಲಿ ಇರೋದು ಹ್ಯಾವ್ ಬೀನ್ ಗೋಯಿಂಗ್, ಗ್ರೀನ್ ಬಾಕ್ಸ್ ಅಲ್ಲಿ ಇರೋದು ಹ್ಯಾಸ್ ಬೀನ್ ಗೋಯಿಂಗ್. ಗ್ರೀನ್ ಬಾಕ್ಸ್ ಅಲ್ಲಿ ಏನಿದೆ? ಹಿ ಶಿ ಇಟ್ ಇದೆ. ರೆಡ್ ಬಾಕ್ಸ್ ಅಲ್ಲಿ ಏನಿದೆ? ಐ ಯು ವಿ ದೇ ಇದೆ. ಓಕೆ, ಅರ್ಥ ಆಯ್ತಲ್ಲ? ಸಿಂಪಲ್ ಆಗಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಐ ಯು ವಿ ದೇ ಏನ್ ಬರುತ್ತೆ? ಹ್ಯಾವ್ ಬೀನ್. ಹಿ ಶಿ ಇಟ್ ಬಂದಾಗ ಏನ್ ಬರುತ್ತೆ ನೋಡಿ? ಹ್ಯಾಸ್ ಬೀನ್. ಕಲರ್ ಚೇಂಜ್ ಆಗಿದೆ ನೋಡಿ, ಕಲರ್ ಚೇಂಜ್ ಮಾಡಿದೆ. ಅದಕ್ಕೆ ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಬೀನ್ ಎರಡು ಒಂದೇ ಕಲರ್, ರೆಡ್ ಕಲರ್. ಇಲ್ಲಿ ಹ್ಯಾಸ್ ಗ್ರೀನ್ ಕಲರ್, ಹ್ಯಾವ್ ಬ್ರೌನ್ ಕಲರ್. ಓಕೆ, ನಾನು, ನೀನು, ನೀವು, ಅವರು, ನಾವು, ಹ್ಯಾವ್ ಬೀನ್ ಬರುತ್ತೆ. ಅವನು, ಅವಳು, ಅದು ಹ್ಯಾಸ್ ಬೀನ್ ಬರುತ್ತೆ. ಮುಂದಕ್ಕೆ ಹೋಗೋಣ. ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ. ಇದಕ್ಕೆ ಏನು ಬರಬೇಕು ಅಂತ ನೀವು ಫಿಲ್ ಅಪ್ ಮಾಡಿ. ಓಕೆ, ಮುಂದಕ್ಕೆ ಹೋಗೋಣ ಸ್ನೇಹಿತರೆ.
ಇಲ್ಲಿದೆ ನೋಡಿ ಸರಿಯಾದ ಟೆನ್ಸಸ್. ಇದು ಜಸ್ಟ್ ಒಂದು ಚಾರ್ಟ್ ಅಷ್ಟೇ. ಇದ್ರ ಬಗ್ಗೆ ನೀವು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಏನು, ಪ್ರೆಸೆಂಟ್ ಕಂಟಿನ್ಯೂಯಸ್. ಈಗ ನಾನು ಒಂದು ಸಿಂಪಲ್ ಆಗಿ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೆನ್ಸಸ್ ಅನ್ನ 3 ಭಾಗ ಆಗಿ ವಿಂಗಡಿಸಿದ್ದಾರೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಬ್ಲೂ ಬಾಕ್ಸ್ ಅಲ್ಲಿ ಇದೆ ನೋಡಿ ಫಸ್ಟ್ 3 ಬಾಕ್ಸಸ್. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ, ಗತಕಾಲ, ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ನಾವು ಈಗ ಪ್ರೆಸೆಂಟ್ ಅಲ್ಲಿ ಮಾತಾಡುವಂಥದ್ದು. ಪಾಸ್ಟ್ ಟೆನ್ಸ್ ಅಂದ್ರೆ ಆಗ ಹೋಗಿರೋಂಥದ್ದು. ಫ್ಯೂಚರ್ ಟೆನ್ಸ್ ಅಂದ್ರೆ ಇನ್ನು ಭವಿಷ್ಯದಲ್ಲಿ ಬರುವಂಥದ್ದು. ಇದನ್ನ ಒಂದೊಂದು ಟೆನ್ಸ್ನ 4 ಭಾಗವಾಗಿ ವಿಂಗಡಿಸಿದ್ದಾರೆ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬೇಡಿ ನೀವು. ಸುಮ್ಮನೆ ಇದು ಟರ್ಮ್ಸ್ ದೊಡ್ಡದಾಗಿದೆ ನೋಡ್ಲಿಕ್ಕೆ ಅಷ್ಟೇನೆ. ಜಸ್ಟ್ ಅದೊಂದು ಚಾರ್ಟ್ ಗೊತ್ತಿರಲಿ. ಇದನ್ನ ಬೈ ಹಾರ್ಟ್ ಮಾಡ್ಕೊಬೋದು, ಇಲ್ಲಾಂದ್ರೆ ನಿಮ್ಮ ಇಷ್ಟ ಅದು. ಸಿಂಪಲ್ ಪಾಸ್ಟ್, ಪಾಸ್ಟ್ ಅಲ್ಲಿ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಫ್ಯೂಚರ್ ಅಲ್ಲಿ ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಯಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದು ಸೆಂಟೆನ್ಸ್ ಅಲ್ಲಿ ಯಾವ ತರ ಬರುತ್ತೆ ಅಂತ ನಾನು ನೋಡೋಣ ನೆಕ್ಸ್ಟ್ ಮುಂದಿನ ಇದರಲ್ಲಿ ವಿಡಿಯೋಸ್ ಅಲ್ಲಿ ನೋಡೋಣ. ಈಗ ನೋಡಿ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಇದನ್ನ ನೀಟಾಗಿ ನಾವು ತಗೊಂಡಿರೋದು ಈಗ ಜಸ್ಟ್ ಪ್ರೆಸೆಂಟ್ ಟೆನ್ಸ್ ಅಷ್ಟೇ ತಗೊಂಡಿರೋದು. ಅದರಲ್ಲಿ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಯಾವುದು, ಪ್ರೆಸೆಂಟ್ ಕಂಟಿನ್ಯೂಯಸ್ ಯಾವುದು, ಪ್ರೆಸೆಂಟ್ ಪರ್ಫೆಕ್ಟ್ ಯಾವುದು ನಾನು ನಿಮ್ಗೆ ಹೇಳಲಿಲ್ಲ. ಯಾಕೆಂದ್ರೆ ಇದೆಲ್ಲ ಹೇಳಿದ್ರೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀರಾ. ಅದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಗ್ರಾಮರ್ ತುಂಬ ಕಷ್ಟ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಜನರಲ್ ಆಗಿ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅದನ್ನ ಅರ್ಥ ಮಾಡಿಸಿ ಆಮೇಲೆ ಈ ಟರ್ಮ್ನ ಯೂಸ್ ಮಾಡಿರೋದು. ಫೈನಲ್ ಆಗಿ ಈ ಟರ್ಮ್ನ ಯೂಸ್ ಮಾಡಿದೆ. ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಈಗ ನಾವು ಓದಿರೋದೇ ನೋಡಿ, ಈಗ ನಾವು ವಿಡಿಯೋ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಇದರಲ್ಲೇ ಟೆನ್ಸಸ್ ಏನಿದೆ ಅಂತ ಹೇಳಿದ್ರೆ, ನಾನು ಹೋಗುವೆ ಅನ್ನೋದು ಪ್ರೆಸೆಂಟ್ ಟೆನ್ಸ್, ನಾನು ಹೋದೆ ಅನ್ನೋದು ಪಾಸ್ಟ್ ಟೆನ್ಸ್, ನಾನು ಹೋಗ್ತೀನಿ ಅನ್ನೋದು ಫ್ಯೂಚರ್ ಟೆನ್ಸ್. ಇದೇ ಟೆನ್ಸ್. ಅದೇ ನಾನು ಹೋಗುವೆ ಅನ್ನೋದು ಯಾವ ಟೆನ್ಸ್? ಈಗ 3 ಟೆನ್ಸ್ ನೋಡಿದ್ರಲ್ಲ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅದರಲ್ಲೇನೆ ನಾನು ಹೋಗುವೆ, ನಾನು ಹೋಗ್ತಾ ಇದ್ದೀನಿ, ನಾನು ಹೋಗಿದ್ದೀನಿ, ನಾನು ಹೋಗ್ತಾನೆ ಇದ್ದೀನಿ ಅಂತ ಬಂತಲ್ಲ, ಇವೆಲ್ಲ ಏನು ಅಂತ ಹೇಳಿದ್ರೆ, ನಾನು ಹೋಗುವೆ ಅನ್ನೋದು ಸಿಂಪಲ್ ಪ್ರೆಸೆಂಟ್, ನಾನು ಹೋಗ್ತಾ ಇದ್ದೀನಿ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಯಸ್, ಅಂದ್ರೆ ಕಂಟಿನ್ಯೂಯಸ್ ನಡೀತಾ ಇರೋದು. ನಾನು ಹೋಗಿದ್ದೀನಿ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್, ಅಂದ್ರೆ ಐ ಹ್ಯಾವ್ ಗಾನ್, ನಾನು ಆಗ್ಲೇ ಹೋಗಾಗಿದೆ, ಅಥವಾ ನಾನು ಹೋಗಿದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಆಗಿ ಹೋಗಿದ್ದೀನಿ, ಅದು ನಾನು ಹೋಗಿರೋದು ಹೌದು, ಐ ಹ್ಯಾವ್ ಗಾನ್, ಓಕೆ, ಅದು ಪರ್ಫೆಕ್ಟ್. ನಾನು ಹೋಗ್ತಾನೆ ಇದ್ದೀನಿ, ಐ ಹ್ಯಾವ್ ಬೀನ್ ಗೋಯಿಂಗ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ನಾನು ಹೋಗಿದ್ದೀನಿ ಅನ್ನೋದು ಖಂಡಿತ ಹೋಗಿದ್ದೀನಿ ಹೌದು, ಈಗಲೂ ಹೋಗ್ತಾನೇ ಇದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಒಂದು ಆ್ಯಕ್ಷನ್ ಇದೆಯಲ್ಲ, ಒಂದು ಆ್ಯಕ್ಷನ್ ನಿರ್ದಿಷ್ಟವಾಗಿ ಆಗಿ ಹೋಗಿದೆ ಅದು. ಅಂದರೆ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಹೋಗಿದ್ರ ಬಗ್ಗೆ ನಾನು ಎಕ್ಸಾಂಪಲ್ ತೊಗೊಂಡಲ್ಲ, ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಹೋಗಿದ್ದೀನಿ, ಆದರೆ ಅದನ್ನೇ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ಕಂಟಿನ್ಯೂಯಸ್. ಐ ಹ್ಯಾವ್ ಬೀನ್ ಗೋಯಿಂಗ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೊ ಮತ್ತೊಮ್ಮೆ ನೋಡಿ, ಸಿಂಪಲ್ ಪ್ರೆಸೆಂಟ್ ಐ ಗೋ, ನಾನು ಹೋಗ್ತಾ ಇದ್ದೀನಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಐ ಆಮ್ ಗೋಯಿಂಗ್. ನಾನು ಹೋಗಿದ್ದೀನಿ, ಐ ಹ್ಯಾವ್ ಗಾನ್, ಪ್ರೆಸೆಂಟ್ ಪರ್ಫೆಕ್ಟ್. ನಾನು ಹೋಗ್ತಾ ಇದ್ದೀನಿ, ಐ ಹ್ಯಾವ್ ಬೀನ್ ಗೋಯಿಂಗ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಸ್ನೇಹಿತರೆ, ಇದರ ಉದಾಹರಣೆಗಳು ಇನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಈ ಟೆನ್ಸಸ್ನ ಫುಲ್ ಮುಗಿಸ್ಬಿಟ್ಟು, ಪಾಸ್ಟ್ ಟೆನ್ಸ್ ಒಂದಿದೆ ಈಗ, ಪ್ರೆಸೆಂಟ್ ಟೆನ್ಸ್ ನಾವು ಕಂಪ್ಲೀಟ್ ಆಯ್ತಿದ್ದು, ಪಾಸ್ಟ್ ಟೆನ್ಸನ್ನು ಕಂಪ್ಲೀಟ್ ಮಾಡಿ, ಫ್ಯೂಚರ್ ಟೆನ್ಸನ್ನು ಕಂಪ್ಲೀಟ್ ಮಾಡಿ, ಆಮೇಲೆ ನಿಮಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಯಾವ್ಯಾವ ಥರದ ಎಕ್ಸಾಂಪಲ್ಸ್ ಇದಕ್ಕೆ ಕೊಡ್ಬೋದು, ಯಾವ್ಯಾವ ಥರ. ಈಗ ಉದಾಹರಣೆಗೆ ಇನ್ನೊಂದು ಹೇಳ್ತೀನಿ, ನಾವು ಎಲ್ಲ ಮೇಯ್ನಾಗಿ ಚೇಂಜ್ ಆಗೋದು ವರ್ಬ್, ಏನು ಕ್ರಿಯಾಪದ, ಆ್ಯಕ್ಷನ್ ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ಗೋ ಅನ್ನೋದು ವರ್ಬ್ ಅಂತ ತೊಗೊಂಡಾಗ, ಗೋ ಅನ್ನೋದು ಇಲ್ಲಿ ಗೋಯಿಂಗ್, ಗಾನ್, ಗೋಯಿಂಗ್ ಆಗಿದೆಯಲ್ವಾ, ವೆಂಟ್. ನೆಕ್ಸ್ಟ್ ಫ್ಯೂಚರಲ್ಲಿ ಇದು ಪಾಸ್ಟ್ ಟೆನ್ಸ್ ಇದು ಬಂದಾಗ ಅದು ಚೇಂಜ್ ಆಗುತ್ತೆ. ಸೊ ಅದು ಯಾವ ಥರ ಚೇಂಜ್ ಆಗುತ್ತೆ ಅಂತ ನಾವು ಮುಂದಿನ ಕ್ಲಾಸಸ್ಸಲ್ಲಿ ನೋಡೋಣ. ಸ್ನೇಹಿತರೆ, ಇದು ಜಾಸ್ತಿ ಕನ್ಫ್ಯೂಷನ್ ಇರಲೇಬಾರ್ದು. ಕನ್ಫ್ಯೂಸ್ ಏನಾದರೂ ಆಯಿತು ಅಂತ ಹೇಳಿದ್ರೆ ನಾನು ಡೈರೆಕ್ಟಾಗಿ ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ನಿಮಗೆಲ್ಲ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ ಸ್ನೇಹಿತರೆ, ಲೆಟ್ಸ್ ಸ್ಟಾಪ್ ಹಿಯರ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿವರಿಸಿದ ಎಲ್ಲ ವಿಷಯಗಳು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗದಿದ್ದಲ್ಲಿ ಅಂಶಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಅಪ್ಡೇಟ್ಸ್ ಬೇಕಿದ್ದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಅನಿಲ್ ಸೈನಿಂಗ್ ಆಫ್.